ನಮಸ್ತೆ. ಎಚ್ ಎನ್ ಸಿ ಲೈವ್ಗೆ ಸ್ವಾಗತ. ನಾನು ಎಚ್ ಎನ್ ಚಂದ್ರಶೇಖರ್. ಸ್ನೇಹಿತರೆ, ಎಚ್ ಎನ್ ಸಿ ಲೈವನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲ ಸ್ನೇಹಿತರುಗಳು ಕೂಡ ಎಚ್ ಎನ್ ಸಿ ಲೈವನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ. 1999 ಆಗ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿತ್ತು. ಪಾಂಚಜನ್ಯ ಯಾತ್ರೆ ಎಲ್ಲ ಮಾಡಿ ಎಸ್ ಎಂ ಕೃಷ್ಣ ಅವರು ಅಧಿಕಾರಕ್ಕೆ ಬಂದಿದ್ದರು. ಆಗ ಈ ಮಂತ್ರಿಮಂಡಲ ಯಾರ್ಯಾರನ್ನು ಸೇರಿಸ್ಕೋಬೇಕು ಅಂತೇಳಿ ಎಲ್ಲ ಪಟ್ಟಿ ರೆಡಿ ಆಯಿತು. ಅದಕ್ಕೆಲ್ಲ ಹಿಂದೆ ಸ್ವಲ್ಪ ಡಿ ಕೆ ಶಿವಕುಮಾರ್ ಎಲ್ಲ ಚೆನ್ನಾಗಿ ಓಡಾಡಿದರು ಎಲೆಕ್ಷನ್ ಟೈಮಲ್ಲಿ. ಅದಕ್ಕೆ ಮುಂಚೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಎಸ್ ಎಂ ಕೃಷ್ಣ ಅವರು ಸೋತಾಗ ಅವರನ್ನು ರಾಜ್ಯಸಭಾ ಮೆಂಬರ್ ಮಾಡೋದ್ರೂ ಒಂದಷ್ಟು ಇವರು ಓಡಾಡಿದರು. ಇದೆಲ್ಲ ಆಗಿದ್ದಕ್ಕೆ ತನಗೆ ಮಂತ್ರಿಗಿರಿ ಸಿಕ್ಕೇ ಸಿಗುತ್ತೆ ಅಂತೇಳಿ ಡಿ ಕೆ ಶಿವಕುಮಾರ್ ಭಾಳ ಹೋಪ್ಸಲ್ಲಿದ್ದರು. ಆದರೆ ಇವ್ರಿಗೆ ಇನ್ಫಾರ್ಮೇಷನ್ ಬಂತು, ರಾಜಭವನಕ್ಕೆ ಹೋಗಿರ್ತಕ್ಕಂಥ ಪಟ್ಟಿನಲ್ಲಿ ತಮ್ಮ ಹೆಸರಿಲ್ಲ ಅಂತ. ತಕ್ಷಣ ಇವರು ಅವರ ಜ್ಯೋತಿಷಿ ಇದ್ದಾರಲ್ಲ ದ್ವಾರಕಾನಾಥ್, ಅವರನ್ನು ಕೇಳಿದ್ರು ಏನು ಮಾಡೋದು ಅಂತೇಳಿ. ಆಗ ಅವ್ರು ಜ್ಯೋತಿಷಿ ಹೇಳಿದ್ರಂತೆ, ದ್ವಾರಕಾನಾಥ್ ಹೇಳಿದ್ರಂತೆ, ಅಧಿಕಾರನ ಒದ್ದು ಕಿತ್ಕೋಬೇಕು, ನೀನು ಒದ್ದು ಕಿತ್ಕೋ ಮಂತ್ರಿಗಿರಿನ ಅಂತ. ಆವತ್ತು ಈವನ್ ಟಿ ಬಿ ಜಯಚಂದ್ರ ಅವರ ಹೆಸರು ಇರಲಿಲ್ಲ. ಸೊ ಜಯಚಂದ್ರನು ಡಿ ಕೆ ಶಿವಕುಮಾರ್ ಎಸ್ ಎಂ ಕೃಷ್ಣ ಅವ್ರ ಮನೆಗೆ ಹೋದ್ರಂತೆ. ಎಸ್ ಎಂ ಕೃಷ್ಣ ಅವರು ಮನೇಲಿ ಮಲಗಿದ್ರಂತೆ. ಕೋಪದಿಂದ ಬಾಗಿಲನ್ನ ಜಾಡಿಸಿ ಒದ್ರಂತೆ ಡಿ ಕೆ ಶಿವಕುಮಾರ್. ದಡ ಅಂತ ಓಡ್ ಬಂದ್ರಂತೆ ಆಚೆ ಕಡೆಗೆ ಕೃಷ್ಣ ಅವರು. ಯಾಕಪ್ಪ ಏನಾಯಿತು ನಿನಗೆ, ಯಾಕೆ ಇಷ್ಟೊಂದು ಕೋಪದಲ್ಲಿ ಇದೆಯಾ ಅಂತ. ಆಗ ಡಿ ಕೆ ಶಿವಕುಮಾರ್ ದೋರಾಗಿ ಆವಾಜ್ ಹಾಕಿದ್ರಂತೆ, ನನ್ನ ಹೆಸರು ಇಲ್ವಲ್ರಿ ಇದರಲ್ಲಿ ಮಂತ್ರಿಮಂಡಲ ಪಟ್ಟಿನಲ್ಲಿ, ನಾಳೆ ಬೆಳಗ್ಗೆ ಅದು ಹೆಂಗೆ ಪ್ರಮಾಣ ವಚನ ಸ್ವೀಕರಿಸ್ತಾರೆ ನೋಡೇ ಬಿಡ್ತೀನಿ, ನನ್ನನ್ನು ಬಿಡ್ಬಿಟ್ಟು ಅಂತ. ಸೊ ನೆಕ್ಸ್ಟ್ ಡೇ ಪ್ರಮಾಣ ವಚನಕ್ಕೆ ಡಿ ಕೆ ಶಿವಕುಮಾರ್ಗೆ ಆಹ್ವಾನ ಬಂತಂತೆ. ಒದ್ದು ಕಿತ್ಕೊಂಡಿದ್ರಂತೆ ಅಧಿಕಾರವನ್ನು. ಇದು ಡಿ ಕೆ ಶಿವಕುಮಾರ್ ಹೇಳಿದ್ದು, ಅದು ಸದನದಲ್ಲಿ ನಿಂತ್ಕೊಂಡು ಒದ್ದು ಕಿತ್ಕೊಂಡೆ ನಾನು ಅಧಿಕಾರನ ಅಂತ. ಇವತ್ತು ಪರಿಸ್ಥಿತಿ ಒಂಥರ ಅವತ್ತಿನ ಪರಿಸ್ಥಿತಿ ಇದ್ದಂಗೆ ಇದೆ ಡಿ ಕೆ ಶಿವಕುಮಾರ್ದೆ. ಆದರೆ ಒದ್ದು ಅಧಿಕಾರ ಕಿತ್ಕೊಳ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇದ್ದಾರಾ ನೋಡಿ. ಆವತ್ತು ಪಾಪ ಎಸ್ ಎಂ ಕೃಷ್ಣ ಅವರು ಇದ್ದಿದ್ದು ಸಂಭಾವಿತ ರಾಜಕಾರಣಿ. ಮತ್ತು ಡಿ ಕೆ ಶಿವಕುಮಾರವರ ಶಕ್ತಿ ಮತ್ತು ದೌರ್ಬಲ್ಯಗಳು, ಅವ್ರಿಗಿರೋ ವೀಕ್ನೆಸ್ಗಳು ಭಾಳ ಜನಕ್ಕೆ ಗೊತ್ತಿರಲಿಲ್ಲ. ಇನ್ನು ಫಸ್ಟ್ ಟೈಮ್ ಅವಾಗ ಮಿನಿಸ್ಟರ್ ಆಗಿದ್ದರು ಡಿ ಕೆ ಶಿವಕುಮಾರ್. ಏನೋ ದೊಡ್ಡ ಶಕ್ತಿವಂತ ಅಂದ್ಕೊಂಡ್ಬಿಟ್ಟಿದ್ರು. ಹಾಗಾಗಿ ಇವರು ಬೆದರಿಕೆಗೆ ಬಗ್ಗಿದ್ರು, ಮಂತ್ರಿನ ಮಾಡಿದರು. ಆದರೆ ಇವತ್ತು ಸಿ ಎಂ ಕುರ್ಚಿ ಮೇಲೆ ಕೂತಿರೋದು ಸಿದ್ದರಾಮಯ್ಯನವರು. ಹೈಕಮಾಂಡ್ನೇ ಬ್ಲ್ಯಾಕ್ ಮೇಲ್ ಮಾಡಿಕೊಂಡು ರಾಜಕಾರಣ ಮಾಡ್ಕೊಂಡ್ಬಂದಿರೋ ಸಿದ್ದರಾಮಯ್ಯನವರು. 2013ರಲ್ಲಿ ಇದೇ ಪರಿಸ್ಥಿತಿ ನಿರ್ಮಾಣ ಆದಾಗ, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಾಗ, ಡಿ ಕೆ ಶಿವಕುಮಾರ್ನ 6 ತಿಂಗಳು ಮಿನಿಸ್ಟ್ರು ಕೂಡ ಮಾಡಿರಲಿಲ್ಲ. ಮಾಡಲ್ಲ ಹೋಗ್ರಿ ಅಂತ ಹೇಳಿ ಕಳಿಸಿದ್ರು. ಆವಾಗ ನೋಡಿ, ಆಗ ಯು ಪಿ ಎ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರದಲ್ಲಿತ್ತು. ಸೋನಿಯಾ ಗಾಂಧಿ ಒಂಥರ ಅನಭಿಷಿಕ್ತ ನಾಯಕಿ ಆಗಿಬಿಟ್ಟಿದ್ರು ಕಾಂಗ್ರೆಸ್ಗೆ. ಇಷ್ಟೆಲ್ಲ ದೊಡ್ಡ ಹೈಕಮಾಂಡ್ ಇದ್ರೂ ಕೂಡ ಅವರೇ ಬಂದು ಗೋಗರದ್ರು. ಸಿದ್ದರಾಮಯ್ಯವರು ಬಿಲ್ಕುಲ್ ಜಪ್ಪಯ್ಯ ಅಂದಿರಲಿಲ್ಲ. ಸೇರಿಸಲ್ಲದೆ ಸೇರಿಸ್ಕೊಳ್ಳಲ್ಲ ರೀ ಒಳಕ್ಕೆ ಅಂತ ಹೇಳಿದರು. ಕಡೆಗೆ 6 ತಿಂಗಳು ಗೋಳಾಡಿ ಪಾಳಾಡಿ ಕಣ್ಣೀರಿಟ್ಟು 6 ತಿಂಗಳಾದಮೇಲೆ ಮಂತ್ರಿನ ಮಾಡಿದ್ರು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವ್ರನ್ನ. ಇವತ್ತು ದೊಡ್ಡ ಯುದ್ಧ ಅಂಥೇಳಿ ಬಿಂಬಿಸ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್. ಏನು 2 ವರ್ಷ ಆದಮೇಲೆ ನನಗೆ ಅಧಿಕಾರಕ್ಕೆ ಬರುತ್ತೆ, 2 ವರ್ಷದ ಒಪ್ಪಂದ ಆಗಿತ್ತು. ಈಗ ಸಿದ್ದು ಅವ್ರದ್ದು ಈಗ ಏನೇನು ನವಂಬರ್ ಡಿಸೆಂಬರ್ ಒಳಗಡೆ ಮುಗಿದೋಗುತ್ತೆ, ಆವಾಗ ನನಗೆ ಅಧಿಕಾರಕ್ಕೆ ಬರುತ್ತೆ ಅಂಥೇಳಿ ಒಂಥರ ದೊಡ್ಡ ಚಿತ್ರಣವನ್ನು ಮಾಡ್ತಾ ಇದ್ದಾರೆ. ಆದರೆ ಅವ್ರಿಗೂ ಭಾಳ ಚೆನ್ನಾಗಿ ಗೊತ್ತಿದೆ ತನಗೆ ಕಷ್ಟ ಇದೆ ಈ ದಾರಿ ಅಂತ. ಯಾಕೆ ಅಂತ ಹೇಳಿದ್ರೆ, ಆವತ್ತು ಒದ್ದು ಕಿತ್ಕೊಳ್ಳೋಕೆ ಹೋದಾಗ ಒಬ್ಬ ಸಂಭಾವಿತ ರಾಜಕಾರಣಿ ಕೃಷ್ಣ ಅವರು ಕೂತಿದ್ರು. ಇವತ್ತು ಆಗದ್ದು ಕೂತಿರೋದು ಹೈಕಮಾಂಡ್ನೇ ಬ್ಲ್ಯಾಕ್ ಮೇಲ್ ಮಾಡೋ ಸಿದ್ದರಾಮಯ್ಯನವರು. ಮತ್ತೊಂದು, ಸಿದ್ದರಾಮಯ್ಯನವ್ರಿಗೆ ಕಾಂಗ್ರೆಸ್ಸಲ್ಲಿರ್ತಕ್ಕಂಥ ಅಹಿಂದ ಹೋಟ್ಗಳ ಮೇಲೆ ಕಂಪ್ಲೀಟ್ ಹೋಲ್ಡ್ ಇದೆ. 224 ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ ಪರವಾಗಿ ಹೋಲ್ಡ್ ಇರ್ತಕ್ಕಂಥವ್ರು ಸಿದ್ದರಾಮಯ್ಯ. ಡಿ ಕೆ ಶಿವಕುಮಾರ್ ಶಕ್ತಿ ಏನು ಅಂಥೇಳಿ ಎಲ್ರಿಗೂ ಗೊತ್ತಾಗೋಗಿದೆ. ಎಷ್ಟು ಜನ ಇವ್ರ ಹಿಂದೆ ಇದ್ದಾರೆ? 3 ಮತ್ತೊಂದು ಜನ ಇಲ್ಲ. ಇವತ್ತು ಸಿದ್ದರಾಮಯ್ಯನವ್ರ ಪರವಾಗಿ ಇಡೀ ಕರ್ನಾಟಕದಲ್ಲಿ, ಉತ್ತರದಲ್ಲಿ, ದಕ್ಷಿಣದಲ್ಲಿ ಇವರು ಎಲ್ಲರೂ ಮಾತಾಡ್ಬೇಕಾರೆ ಇವ್ರ ಪರವಾಗಿ ಯಾರು ಮಾತಾಡ್ತಿದ್ದಾರೆ? ಅವ್ರ ತಮ್ಮ ಸುರೇಶ್ ಬಿಟ್ಟರೆ ಇನ್ನೊಬ್ಬರು ಉಸಿರೇ ಬಿಡಲ್ಲ. ಎಷ್ಟು ಜನ ಎಮ್ ಎಲ್ ಎಗಳಿದ್ದಾರೆ ಇವ್ರ ಜೊತೆಗೆ ಗೊತ್ತಿಲ್ಲ. ಇದರೋ ಇಲ್ವೋ ಅದನ್ನೂ ಡೌಟ್ ಏನೇನೆ. ಇದ್ದಿದ್ರೆ ಅವ್ನು ಹಿಡಿಯೋಕ್ಕೂ ಆಗ್ತಿರ್ಲಿಲ್ಲ. ಇವತ್ತು ಡಿ ಕೆ ಶಿವಕುಮಾರ್ ಅವ್ರಿಗೆ ಒಂಥರ ಹುಚ್ಚಿಡ್ದುಬಿಟ್ಟಿದೆ. ಒಂಥರ ಹುಚ್ಚಿಡ್ದಂಗೆ ಆಗ್ಬಿಟ್ಟಿದೆ. ಅದಕ್ಕೇನೇ ಪತ್ರ ಕೊಡ್ತಾವ್ರೆ, ಅವ್ರು ಏನೇನು ಮಾಡ್ತಾವ್ರೆ ಅವ್ರಿಗೆ ಗೊತ್ತಾಗ್ತಿಲ್ಲ. ಒಂದು ಕಡೆ ಬ್ಲ್ಯಾಕ್ ಮೇಲ್ ಮಾಡೋಕೆ ಹೋಗ್ತಾರೆ, ಒಂದು ಕಡೆ ಸಿದ್ದರಾಮಯ್ಯವ್ರನ್ನೇ ಬ್ಲ್ಯಾಕ್ ಮೇಲ್ ಮಾಡೋಕೆ ಹೋಗ್ತಾರೆ, ಇನ್ನೊಂದು ಕಡೆಗೆ ಹೈಕಮಾಂಡ್ನ ಬ್ಲ್ಯಾಕ್ ಮೇಲ್ ಮಾಡೋಕೆ ಹೋಗ್ತಾರೆ, ಹಿಂದುತ್ವದ ಪೋಸ್ ಹಾಕ್ಕೊಂತಾರೆ. ಮತ್ತು ಬಾಯಿಗೆ ಬಿಟ್ಟರು ಕೂಡ ಅವ್ರು ಏನು ಮಾತಾಡ್ತವ್ರೆ, ಯಾಕೆ ಹಿಂಗೆ ಮಾತಾಡ್ತಾರೆ ಅಂತ ಗೊತ್ತೇ ಆಗೋದಿಲ್ಲ. ಎಲ್ಲೋ ಬುದ್ಧಿ ಕೈ ಕೊಡ್ತಾ ಇದೆ ಅನಿಸುತ್ತೆ, ಫ್ರಸ್ಟ್ರೇಷನ್ನು. ಯಾಕೆಂದರೆ ಪದೇ ಸಿದ್ದರಾಮಯ್ಯವ್ರ ಕಡೆಯವ್ರು ಹೇಳ್ತಿದ್ದಾರೆ, ಈ ಕಡೆ ಸಿದ್ದರಾಮಯ್ಯವ್ರಿಗೆ ಹೇಳ್ಬಿಟ್ಟಿದ್ದಾರೆ 5 ವರ್ಷ ಅವರೇ ಮುಖ್ಯಮಂತ್ರಿ ಆಗಿರ್ತೀರಿ ಅಂತೇಳಿ.
ಅದು ಬಿಟ್ಟುಬಿಡಿ. ಮೊನ್ನೆ ಇನ್ನೊಂದು ಬೇರೆ ಡೈಲಾಗ್ ಹೊಡೆದು ಸಿದ್ದರಾಮಯ್ಯನವರು, ಅವಕಾಶ ಕೊಟ್ಟರೆ ನನಗೆ 28ರ ಚುನಾವಣೆಯಲ್ಲೂ ಕಂಟೆಸ್ಟ್ ಮಾಡ್ತೀನಿ ಅಂತೇಳಿ. ಅಂದರೆ ನಾಯಕತ್ವನೂ ಉಳಿಯಲ್ಲ ಮುಂದಿನ ಚುನಾವಣೆ ನಂತರ ಅಂತ. ಇಂತಿಪ್ಪ ತಲೆಕೆಟ್ಟು ಗೊಬ್ಬರ ಆಗಿರೋ ಡಿ ಕೆ ಶಿವಕುಮಾರ್ ಅವ್ರಿಗೆ ನಾಲ್ಗೆಗೂ ಮೆದ್ಲಿಗೂ ಎಲ್ಲೋ ಕನೆಕ್ಷನ್ನೇ ಕೆಟ್ಟಾಗಿರೋಂಗೆ ಕಾಣುತ್ತೆ. ಮೊನ್ನೆ ಆ ಚಲನಚಿತ್ರದ ಇದು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಇದರಲ್ಲಿ ಚಿತ್ರರಂಗದ ಕಲಾವಿದರ ಬಗ್ಗೆ ಏನೇನು ರೀ ಮಾತಾಡಿದ್ದು? ಆ ಮನುಷ್ಯನಿಗೆ ಒಂದ್ಸಲ ಮಾನ ಮರ್ಯಾದೆ ಇದೆಯಾ? ತಾನು ಯಾರು, ತನ್ನ ಹುದ್ದೆ ಅಂಥದ್ದು, ಅವ್ರು ಯಾರ ಬಗ್ಗೆ ಬಿಡಬೇಡಿ, ಅವ್ರ ಯೋಗ್ಯತೆ ಏನು ಅಂತೇಳಿ ಇಡೀ ಜಗತ್ತಿಗೆ ಗೊತ್ತಿರ್ತಕ್ಕಂಥದ್ದು. ಆದರೆ ತನ್ನ ಹುದ್ದೆ ಅಂಥದ್ದು ಉಪಮುಖ್ಯಮಂತ್ರಿ ರೀ. ಒಬ್ಬ ಉಪಮುಖ್ಯಮಂತ್ರಿಯಾಗಿ ಕೊತ್ವಾಲಿನ ಶಿಷ್ಯ ಇದ್ದಾಗ ರೋಡ್ ಸೈಡಲ್ಲಿ ಮಾತಾಡ್ತಾ ಇದ್ದಿಲ್ಲ, ಪುಡಿ ರೋಡಿಗಳ ಥರ ಆ ಭಾಷೆಯಲ್ಲಿ ಮಾತಾಡಿದ್ರೆ ಸಂಸ್ಕಾರವಂತವಾದ ರಾಜ್ಯ ಕರ್ನಾಟಕ ಹೇಗೆ ಸ್ವೀಕರಿಸ್ಬೇಕದನ್ನು? ಚಿತ್ರರಂಗದ ಕಲಾವಿದರುಗಳಿಗೆ, ಹೀರೋಗಳಿಗೆ, ಇಡೀ ಚಿತ್ರರಂಗಕ್ಕೆ ನಟ್ಟು ಬೋಲ್ಟು ಟೈಟ್ ಮಾಡ್ತಾರಂತೆ. ಇವ್ರ ಯೋಗ್ಯತೆಗೆ ಇಷ್ಟು ಬೆಂಕಿ ಈಕ. ದಿನ ಇವ್ರ ಕಾಂಗ್ರೆಸ್ ಅವರ ಬಾಯಿಗೆ ಬಂದಂಗೆ ಮಾತಾಡ್ತಾವ್ರು ಇವ್ರ ಬಗ್ಗೆ. KPCC ಅಧ್ಯಕ್ಷ ಅಂತಲೂ ಮರ್ಯಾದೆ ಕೊಡ್ತಾ ಇಲ್ಲ, DCM ಅಂತಲೂ ಮರ್ಯಾದೆ ಕೊಡ್ತಿಲ್ಲ. ಹೋಗ್ಲಿ, ಇಷ್ಟು ವರ್ಷ ಕಾಂಗ್ರೆಸ್ಸಲ್ಲಿ ಕೆಲಸ ಮಾಡ್ಕೊಂಬಂದ್ರಂತ ಕನಿಷ್ಠ ಮರ್ಯಾದೆನೂ ಕೊಡ್ದಂಗೆ ಇವ್ರದೇ ಮಂತ್ರಿಗಳು, MLAಗಳು ಬಾಯಿಗೆ ಬಂದಂಗೆ ಮಾತಾಡ್ತಾವ್ರು ಇವ್ರ ಬಗ್ಗೆ. ಅವರಿಗೆ ನೆಟ್ಟು ಬೋಲ್ಟು ಟೈಟ್ ಮಾಡೋಕ್ಕೆ ಇವ್ರಿಗೆ ತಾಕತ್ತಿಲ್ಲ. ನೋಡಿ, ಅವರು KN ರಾಜಣ್ಣವರು ಬಿಡುಗಾಸಿನ ಮರ್ಯಾದೆನೂ ಕೊಡಲ್ಲ ಡಿ ಕೆ ಶಿವಕುಮಾರ್ಗೆ. ಅವ್ರಿಗೇನು ಕೊಂಬಿಡಿಯಾ ಅಂತ ಕೇಳ್ತಾರೆ. ಆ ರಾಜಣ್ಣವ್ರು ಬಾಯಿಗೆ ಬಂದಂಗೆ ಮಾತಾಡಿದ್ರು. ಅವ್ರ ನಟ್ಟು ಬೋಲ್ಟು ಟೈಟ್ ಮಾಡೋಂಥ ತಾಕತ್ತಿಲ್ಲ, ದಮ್ಮಿಲ್ಲ ಡಿ ಕೆ ಶಿವಕುಮಾರ್ಗೆ. ಸತೀಶ್ ಜಾರಕಿಹೊಳಿ ನಾನೇ ಮುಂದಿನ ಮುಖ್ಯಮಂತ್ರಿ ಅಂತಾರೆ, ನಾನೇ KPCC ಅಧ್ಯಕ್ಷ ಆಗಬೇಕು ಅಂತಾರೆ. ಇನ್ನು KPCC ಅಧ್ಯಕ್ಷರು ಕುಂತವ್ರೆ ಡಿ ಕೆ ಶಿವಕುಮಾರ್. ಇವರಿಗೆ ಮರ್ಯಾದೆ ಕೊಡ್ದಂಗೆ ನಾನೇ ಅಧ್ಯಕ್ಷ ಅಂತ ಹೇಳ್ತಾರೆ. ಅವರ ನೆಟ್ಟು ಬೋಲ್ಟು ಟೈಟ್ ಮಾಡಬೇಕು ಅಂತ ಇವ್ರಿಗೆ ಅನ್ಸಲ್ಲ. ಯಾಕೆ? ತಾಕತ್ತಿಲ್ಲ. ಒಂದು ಕಡೆ HC ಮಹದೇವಪ್ಪ ಬಾಯಿಗೆ ಬಂದಂಗೆ ಮಾತಾಡ್ತಾರೆ, ಇನ್ನೊಂದು ಕಡೆಗೆ ಜಮೀರ್ ಅಹಮದ್ ಬಾಯಿಗೆ ಬಂದಂಗೆ ಮಾತಾಡ್ತಾರೆ, ಮತ್ತೊಂದು ಕಡೆಗೆ ಸಿದ್ದರಾಮಯ್ಯವ್ರ ಮಗ ಯತೀಂದ್ರ ನಮ್ಮಪ್ಪನೇ ಮುಖ್ಯಮಂತ್ರಿ 5 ವರ್ಷ ಅಂತ ಹೇಳ್ತಾರೆ. ಯಾರ ನಟ್ಟು ಬೋಲ್ಟು ಟೈಟ್ ಮಾಡೋಕ್ಕೆ ಇವ್ರ ಕೈಲಾಗಲ್ಲ. KPCC ಅಧ್ಯಕ್ಷರಾಗಿ ನಿಮ್ಮ ಕಂಟ್ರೋಲ್ ಏನಿದೆ ಪಕ್ಷದಲ್ಲಿ? ಯಾವ ಜಿಲ್ಲೆ ಮೇಲೆ ನೀವು ಕಂಟ್ರೋಲ್ ಇಟ್ಟಿದ್ದೀರಾ ಹೇಳ್ರಿ? ಹೋಗ್ಲಿ, ನಿಮ್ಮ ಸ್ವಂತ ಜಿಲ್ಲೆ ಮೇಲೆ ನಿಮಗೆ ಕಂಟ್ರೋಲ್ ಇದೆಯಾ? DCM ಆಗಿ ಯಾವ ಮಿನಿಸ್ಟ್ರಿ ಮೇಲೆ ನಿಮಗೆ ಕಂಟ್ರೋಲ್ ಇದೆ? ಈ ಕಡೆ ಮಿನಿಸ್ಟ್ರಿ ಮೇಲೆ ಕಂಟ್ರೋಲ್ ಇಲ್ಲ, ಈ ಕಡೆ ಪಕ್ಷದ ಮೇಲೆ ಕಂಟ್ರೋಲ್ ಇಲ್ಲ, MLAಗಳ ಮೇಲೆ ಕಂಟ್ರೋಲ್ ಇಲ್ಲ, ಮಂತ್ರಿಗಳ ಮೇಲೆ ಕಂಟ್ರೋಲ್ ಇಲ್ಲ, ಕಾರ್ಯಕರ್ತರ ಮೇಲೆ ಕಂಟ್ರೋಲ್ ಇಲ್ಲ. ಹೋಗ್ಲಿ, ಹೈಕಮಾಂಡ್ ಹತ್ರನಾದ್ರೂ ಏನೋ ಕಂಟ್ರೋಲ್ ಇದೆ, ಹೈಕಮಾಂಡ್ ಹತ್ರನೂ ಕಂಟ್ರೋಲ್ ಇಲ್ಲ. ಇಂಥ ಬಾಳ್ಕೊಂಡು ಪಾಪ ಚಿತ್ರರಂಗದ ಕಲಾವಿದರಿಗೆ ಬಾಯಿಗೆ ಬಂದಾಗ ಮಾತಾಡ್ತಿರಲ್ಲ, ರೌಡಿಸಮ್ ತೋರ್ಸೋಕೆ ಹೋಗ್ತಿರಲ್ಲ. ಇವತ್ತು ಕರ್ನಾಟಕ ಸರ್ಕಾರ ಬದುಕಿರೋದನ್ನು ಕೂಡ ಏನು ಈ ಚಿತ್ರರಂಗದ ಕಲಾವಿದರಿಂದ ಬರ್ತಿರ್ತಕ್ಕಂಥ ಮನೋರಂಜನೆ ತೆರಿಗೆಯ ಭಿಕ್ಷೆ, ಅದು ಒಂದು ಕಾರಣ ಕೂಡ. ಇವತ್ತು ರಾಜ್ಯ ನಡೀತಿರೋದಕ್ಕೆ ಅದ್ರದ್ದು ಒಂದು ಪಾಲಿದೆ, ಚಿತ್ರರಂಗದ ಒಂದು ಪಾಲಿದೆ, ಕಲಾವಿದರದ್ದು ಒಂದು ಪಾಲಿದೆ. ನೀವೇನು ರಾಜ್ಯವನ್ನು ಬರ್ಬಾದ್ ಮಾಡೋಕೆ ಹೋಗ್ತಿದ್ದೀರಲ್ಲ, ಎಲ್ಲ ಕಡೆಗೆ ಗುಂಜ್ಕೋತಾ ಇದ್ದೀರಲ್ಲ, ಅದರೊಳಗಡೆಗೆ ಒಂದಷ್ಟು ದೊಡ್ಡ ಪಾಲು ಮನೋರಂಜನೆ ತೆರಿಗೆದೂ ಇದೆ. ನಿಮ್ಮ ಪಾಲೇನಿದೆ ರಾಜ್ಯಕ್ಕೆ? ಮೇಕೆದಾಟು ಪಾದಯಾತ್ರೆ ಮಾಡಿದ್ರಂತೆ, ಅದಕ್ಕೆ ಎಲ್ಲ ಚಿತ್ರರಂಗದವರು ಬಂದ್ಬಿಟ್ಟು ಸೇರ್ಕೊಂಡ್ಬಿಡ್ಬೇಕಾಗಿತ್ತಂತೆ. ಏನು ಮೇಕೆದಾಟು ಏನು ಪಕ್ಷಾತೀತವಾಗಿ ಮಾಡಿದ್ರಾ? ಅಲ್ಲಿ ಸಿದ್ದರಾಮಯ್ಯನ ಬಲ ಪ್ರದರ್ಶನ ಆಗ್ತಾಯಿತ್ತು, ಸಿದ್ದರಾಮೋತ್ಸವ ಅಂತ ಹೇಳಿ ದಾವಣಗೆರೆಯಲ್ಲಿ. ಅದಕ್ಕೆ ಬೆದರು ಬಿಟ್ರು ಡಿ ಕೆ ಶಿವಕುಮಾರ್. ನಾನು ಹೇಳೋರು ಕೇಳೋರು ಗೊತ್ತಿರಲ್ಲ ಅಂತೇಳಿ ಆಗ ಇದ್ದಕ್ಕಿದ್ದಂಗೆನೇ ಮೇಕೆದಾಟು ಜ್ಞಾಪಕ ಬಂದ್ಬಿಡ್ತು. ಅಷ್ಟೇ ಜ್ಞಾಪಕ ಬಂದಿರಲಿಲ್ಲ ಅವರಿಗೆ. ಸಿದ್ದರಾಮಯ್ಯನವ್ರ ಮೇಲೆ ಬಲ ಪ್ರದರ್ಶನ ತೋರಿಸೋದಕ್ಕೋಸ್ಕರ ಮುಂದೆ ಬರ್ತಿರ್ತಕ್ಕಂಥ ವಿಧಾನಸಭಾ ಚುನಾವಣೆಯಲ್ಲಿ ತಂದೇನೋ ಒಂದು ಮೀಸೆ ತಿರುಗಿಸ್ಕೋಬೇಕು ಅಂತೇಳಿ ಮೇಕೆದಾಟು ಅಂತೇಳಿ ಇದ್ದಕ್ಕಿದ್ದಂಗೆ ಪಾದಯಾತ್ರೆ ಶುರು ಮಾಡಿದ್ರಿ. ಅದು ಯಾವ ಬ್ಯಾನರಲ್ಲಿ? ಕಾಂಗ್ರೆಸ್ ಬ್ಯಾನರಲ್ಲಿ. ಸೋನಿಯಾ ಗಾಂಧಿ ಫೋಟೋ ಹಾಕ್ಕೊಂಡು, ರಾಹುಲ್ ಗಾಂಧಿ ಫೋಟೋ ಹಾಕ್ಕೊಂಡು, ಕಾಂಗ್ರೆಸ್ ಬ್ಯಾನರ್ ಇಟ್ಕೊಂಡು ಕಾಂಗ್ರೆಸ್ ಹೋರಾಟ ಮಾಡ್ಕೊಂಡು, ಅದು ಎಂಥ ಟೈಮಲ್ಲಿ ರೀ? ಕೊರೋನಾ ಬರ್ತಾ ಇದೆ, ಇಡೀ ನಾಡೆ ನರಳ್ತಾ ಇದೆ. ಅವತ್ತಿದ್ದು BJP ಸರ್ಕಾರ ರಿಕ್ವೆಸ್ಟ್ ಮಾಡ್ಕೊಂಡ್ರೆ, ದಯವಿಟ್ಟು ಈ ಟೈಮಲ್ಲಿ ಮಾಡಬೇಡಿ, ನೀವು ಭಾಳ ತೊಂದರೆ ಆಗುತ್ತೆ ಜನಗಳಿಗೆ ಅಂತೇಳಿ. ಯಾವುದನ್ನು ಕೇರ್ ಮಾಡ್ದಂಗೆ ನಿಮ್ಮ ಸ್ವಂತ ಸ್ವಾರ್ಥಕ್ಕೋಸ್ಕರ ಅವತ್ತು ಪಾದಯಾತ್ರೆ ಶುರು ಮಾಡಿದ್ರಿ. ನಿಮ್ಮ ಪಕ್ಷದ ಕಾರ್ಯಕ್ರಮಕ್ಕೆ ಯಾಕ್ರಿ ಬರಬೇಕು ಚಲನಚಿತ್ರದವರು? ನೀವೆಲ್ಲವನ್ನು ಬಿಟ್ಬಿಟ್ಟು ಏನು ಕೆಂಪು ಮತ್ತು ಹಳದಿ ಬಾವುಟ ಇಟ್ಕೊಂಡು ಕನ್ನಡ ಇದರೊಳಗಡೆಗೆ ಮಾಡಿದ್ರು ಅಥವಾ ಬೇರೆ ಏನಾದರೂ ಮಾಡಿದ್ರೆ ಎಲ್ಲರೂ ಬಂದಿರೋರು. ಯಾಕೆ ಹಿಂದೆ ಗೋಕಾಕ್ ಚಳವಳಿ ಮಾಡಿದಾಗ, ರಾಜ್ಕುಮಾರ್ ಅವ್ರು ಮಾಡಿದಾಗ ಇಡೀ ಚಿತ್ರರಂಗ ಬಂದು ನಿಂತ್ಕೊಳ್ಳಿಲ್ವಾ? ಕಾವೇರಿ ನೀರಿನ ತಮಿಳುನಾಡಿಗೆ ಬಿಟ್ಟು ಅನ್ಯಾಯ ಆಗ್ತಿದೆ ಅಂತ ಹೇಳಿದಾಗ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಲಿಲ್ವಾ ಅಂಬರೀಷ್ ಅವರು? ಕೇಂದ್ರ ಸಚಿವ ಸ್ಥಾನಕ್ಕೆ ನಿಮ್ಮ ಯೋಗ್ಯತೆಗೆ ನೀವೇನು ಮಾಡಿದ್ದೀರಿ? ಕದ್ದು ಮುಚ್ಚಿ ನೀರು ಬಿಟ್ಟಿದ್ದೀರಿ ತಮಿಳುನಾಡಿಗೆ ನಿಮ್ಮ ಕುರ್ಚಿ ಉಳಿಸ್ಕೊಳ್ಳೋದಕ್ಕೋಸ್ಕರ. ಮೊನ್ನೆ ಕದ್ದು ಮುಚ್ಚಿ ಇದಕ್ಕೆ ಬಿಟ್ಟಿದ್ದೀರಿ, ತೆಲಂಗಾಣಕ್ಕೆ ಬಿಟ್ಟಿದ್ದೀರಿ ನೀರನ್ನ. ನಾಚಿಕೆ ಆಗಲ್ವ ನಿಮಗೆ ಬೇರೆಯವ್ರ ಬಗ್ಗೆ ಮಾತಾಡೋದಕ್ಕೆ? ಪ್ರತಿ ಸರಿ ಕಾವೇರಿ ಹೋರಾಟದಾಗಲೂ, ಪ್ರತಿ ಸರಿ ಭಾಷೆಯ ಬಗ್ಗೆ ಹೋರಾಟ ಆದಾಗಲೂ ಇಡೀ ಚಿತ್ರರಂಗ ಕನ್ನಡದ ಪರವಾಗಿ ನಿಂತಿದೆ, ಕರ್ನಾಟಕದ ಪರವಾಗಿ ನಿಂತಿದೆ. ನಿಮ್ಮ ಯೋಗ್ಯತೆಗೆ ನೀವೇನು ಮಾಡಿದ್ದೀರಾ? ಮಾಡಿದ್ದೆಲ್ಲ ಕರ್ನಾಟಕಕ್ಕೆ ಅನ್ಯಾಯನೇ. ಎಷ್ಟು TMC ಬಿಟ್ಟರೆ ತಮಿಳುನಾಡಿಗೆ ಕಳೆದ ವರ್ಷ ಕದ್ದು ಮುಚ್ಚಿ? ಎಷ್ಟು TMC ಬಿಟ್ಟರೆ ತೆಲಂಗಾಣಗೆ ಈ ವರ್ಷ? ಯಾರಿಗೋಸ್ಕರ? ಅಲ್ಲಿರ್ತಕ್ಕಂತಹ ನಿಮ್ಮ ಕಾಂಗ್ರೆಸ್ ಸರ್ಕಾರವನ್ನು ಅಥವಾ ಕಾಂಗ್ರೆಸ್ ಪಾಲುದಾರ ಸರ್ಕಾರವನ್ನು ಓಲೈಸೋದಕ್ಕೋಸ್ಕರ. ಈ ಪುಣ್ಯಾತ್ಮ ಹೈಕಮಾಂಡಿಂದ ಶಬಾಷ್ ಅನ್ನಿಸ್ಕೋಬೇಕಲ್ಲ. ಏನು ಅನ್ಕೊಂಡ್ಬಿಟ್ಟಿದ್ದೀರಿ ಚಿತ್ರರಂಗದವ್ರನ್ನ ಅಥವಾ ಕಲಾವಿದರುಗಳನ್ನ?
ಅಕಾಡೆಮಿ ಅಧ್ಯಕ್ಷರುಗಳನ್ನೆಲ್ಲ ಮಾಡಿದಾಗ ಅಕಾಡೆಮಿ ಅಧ್ಯಕ್ಷರುಗಳನ್ನೆಲ್ಲ ಕಾಂಗ್ರೆಸ್ ಆಫೀಸಿಗೆ ಕರ್ಸ್ಕೊಂತೀರ. ಅಕಾಡೆಮಿ ಅಧ್ಯಕ್ಷರುಗಳಾಗಿದ್ದು ಅವರವರ ಅರ್ಹತೆ ಮೇಲೆ, ಅವರ ಯೋಗ್ಯತೆ ಮೇಲೆ ಅವ್ರನ್ನ ಕರ್ಸ್ಕೊಳ್ಳಿ, ವಿಧಾನಸೌಧಕ್ಕೆ ಕರ್ಸ್ಕೋಬೇಕಿತ್ತು. ಅದು ಬಿಟ್ಬಿಟ್ಟು ಕಾಂಗ್ರೆಸ್ ಆಫೀಸಿಗೆ ಕರ್ಸ್ಕೊಳ್ಳೋದು ಅವ್ರನ್ನ. ಅದಕ್ಕೆ ಪತ್ರಕರ್ತರು ಪ್ರಶ್ನೆ ಮಾಡಿದಾಗ ಎಂಥ ಉಡಾಫೆ ಉತ್ತರ ಹೇಳಿದ್ದು, ಏನು ಅವರೇನು ರಾಜಕಾರಣಿಗಳಲ್ವಾ ಅಂತೇಳಿ. ಕಲಾವಿದರು ರಾಜಕಾರಣಿಗಳ? ಇವತ್ತು ನಿಮಗೆ ತಲೆ ಕೆಟ್ಟಿದೆ, ನಿಮ್ಗೆ ಅಧಿಕಾರ ಸಿಕ್ಕಿಲ್ಲ ಅಂತೇಳಿ, ನಿಮಗೆ ಹುಚ್ಚಿಡಿದಿದೆ ಅಂತ ಹೇಳಿದ್ರೆ ಆ ಸಿಟ್ಟನ್ನು ಎಲ್ಲರ ಮೇಲೆ ಯಾಕೆ ತೋರಿಸ್ತೀರಾ? ಕಲಾವಿದರ ಮೇಲೆ ಯಾಕೆ ತೋರಿಸ್ತೀರಾ? ನಟ್ಟು ಬೋಟು ಟೈಟ್ ಆಗಿರೋದು ನಿಮ್ಮದು, ಮೊದಲು ಅದನ್ನು ರಿಪೇರಿ ಮಾಡ್ಕೊಳ್ಳಿ. ನಿಮ್ಮ ಪಕ್ಷದ್ದು ಅದನ್ನು ಸರಿ ಮಾಡಿ. ನಿಮ್ಮ ಮಂತ್ರಿಗಳದ್ದು, ಎಮ್ ಎಲ್ ಎಗಳದ್ದು, ನಿಮ್ಮ ಕಾರ್ಯಕರ್ತರದ್ದು ಅದನ್ನು ನೆಟ್ಟಿಗೆ ಟೈಟ್ ಮಾಡಿ. ತಾಕತ್ತಿದ್ರೆ, ದಮ್ಮಿದ್ರೆ. ಪಾಪ ಬಡಪಾಯಿ ಕಲಾವಿದರ ಮೇಲೆಲ್ಲ ನಿಮ್ಮದು ರೌಡಿಸಮ್ ತೋರಿಸೋದು ನಾಚಿಕೆ ಆಗಬೇಕು. ಇಂಥವನ್ನೆಲ್ಲ ನಾವು ಓಟ್ ಕೊಟ್ಟು ಗೆಲ್ಸಿರೋದಕ್ಕೆ. ನಿಮ್ಗೇನು ಅನಿಸುತ್ತೆ ಸ್ನೇಹಿತರೆ? ದಯಮಾಡಿ ಕಾಮೆಂಟ್ಸ್ ಮಾಡಿ. ನಮಸ್ಕಾರ.